ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನಿವತ್ತು ಸಂಜೆ ಸಮಯಕ್ಕೆ ಕಾಫಿ ಜೊತೆ ತಿನ್ನೋದಕ್ಕೆ ಒಂದು ರುಚಿಯಾದ ಸ್ನ್ಯಾಕ್ಸ್ ಅಥವಾ ತಿಂಡಿಯನ್ನು ಹೇಗೆ ಬೇಗ ಒಂದು 10 ನಿಮಿಷದಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಗರಿಗರಿಯಾಗಿರುತ್ತೆ, ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ಏನಾದರೂ ನೀವು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲು ಈ ತಿಂಡಿ ಮಾಡೋದಕ್ಕೆ 1 ಕಪ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಆನಂತರ ಇದರ ಜೊತೆಗೆ ಒಂದು 1/4 ಕಪ್ ಆಗುವಷ್ಟು ಮೈದಾ ತಗೋಬೇಕು. ಹಾಗೆ 2ರಿಂದ 3 ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡ್ರೆ ಆಯಿತು. ಆನಂತರ ಇದಕ್ಕೆ ಓಂ ಕಾಳು ಅಥವಾ ಅಜ್ವಾನ ಅಂತ ಹೇಳ್ತೀವಲ್ಲ, ಅದನ್ನು ಅರ್ಧ ಚಮಚ ತಗೋಬೇಕು. ಆಮೇಲೆ ಈ ರೀತಿಯಾಗಿ ಚೆನ್ನಾಗಿ ತಿಕ್ಕಿ ಹಾಕಿದರೆ ಪರಿಮಳ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನೀವು ಖಾರ ಪ್ರಿಯರಾಗಿದ್ದರೆ ಖಾರ ಹಾಕ್ಕೋಬೋದು, ಇಲ್ಲಾಂದರೆ ಖಾರ ಹಾಕದೇನೂ ಇರ್ಬೋದು. ನಾನಿಲ್ಲಿ ಒಂದು 2 ಚಮಚ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಆ ನಂತರದಲ್ಲಿ 1 ಚಮಚ ಆಗೋಷ್ಟು ತುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಬೆರೆಸಿ ಹಿಟ್ಟನ್ನು ನಾದ್ಕೋಬೇಕು. ಆದರೆ ನೀರು ಹಾಕೋಕ್ಕಿಂತ ಮುಂಚೆನೇ ಈ ರೀತಿಯಾಗಿ ಒಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ನೀರನ್ನು ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಒಂದೇ ಸಲ ತುಂಬ ನೀರು ಹಾಕೋದು ಬೇಡ. ಇದನ್ನು ಕಲಿಸುವಾಗ ನಾವು ಸಾಮಾನ್ಯವಾಗಿ ಚಪಾತಿ ಮಾಡ್ತೀವಲ್ಲ, ಅಷ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಅದಕ್ಕಿಂತ ಗಟ್ಟಿನೂ ಬೇಡ, ಸ್ವಲ್ಪ ತೆಳುನೂ ಬೇಡ, ಹಾಗೆ ಇದ್ದರೆ ಸಾಕು. ಮೃದುವಾಗಿ ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು. ಇದನ್ನು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಬೇಕಾದರೆ ತಿಂಡಿ ಮಾಡ್ಕೋಬೋದು. ಆದರೆ ನಾನು ಇವಾಗಲೇ ಮಾಡ್ತಾಯಿದ್ದೀನಿ. ಮಾಮೂಲಿಯಾಗಿ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ಭಾಳನೇ ಏನು ಹಿಟ್ಟು ಹಾಕೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ ಈ ರೀತಿಯಾಗಿ ಆರಾಮಾಗಿ ಲಟ್ಟಿಸೋದಕ್ಕೆ ಬರುತ್ತೆ. ನೋಡಿ ಈಗ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ಆಯಿತು. ಹೀಗೇ ನಾನು ಎಲ್ಲ ಹಿಟ್ಟನ್ನು ಚಪಾತಿ ಥರ ಲಟ್ಟಿಸಿಟ್ಕೋಬೇಕು. ಚಪಾತಿ ಅಷ್ಟೇ ತೆಳುವಾಗಿ ಲಟ್ಟಿಸಿ, ಮತ್ತು ತುಂಬ ದಪ್ಪ ಲಟ್ಟಿಸೋದು ಬೇಡ. ಆನಂತರದಲ್ಲಿ ಈ ರೀತಿಯಾಗಿ ಕಟಾರ್ ಇರುತ್ತಲ್ಲ, ಅದರಿಂದ ಚಿಕ್ಕ ಎಳೆ ಥರ ತುಂಡು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ. ಕಟರ್ ಏನೂ ಇಲ್ಲ ಅಂತಂದರೆ ಮಾಮೂಲಿ ಚಾಕು ಎಲ್ಲ ಇರುತ್ತಲ್ಲ, ಆ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡಿದ್ಮೇಲೆ ಅಡ್ಡ ಆಗಿ ಒಂದು ಸಲ ಕಟ್ ಮಾಡ್ಕೋಬೇಕು. ನೋಡಿ ಆ ರೀತಿಯಾಗಿ ಎಳೆಯಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಬಂದರೆ ಸಾಕಾಗುತ್ತೆ. ಇದಕ್ಕಿಂತ ಚಿಕ್ಕ ಎಳೆ ಬೇಕಾದರೂ ಮಾಡ್ಕೋಬೋದು. ನಾನು ಇಷ್ಟು ದಪ್ಪಕ್ಕೆ ಮಾಡ್ಕೊಂಡಿದ್ದೀನಿ. ನಂತರ ಉಳಿದಂಥ ಎಲ್ಲ ಚಪಾತಿ ಕೂಡ ಅದೇ ರೀತಿ ಮಾಡಿಟ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಆರಾಮಾಗಿ ಒಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲದನ್ನು ಬಿಡಿಸ್ಕೊಂಡಿಟ್ಕೊಂಡು ನಂತರ ಎಣ್ಣೆ ಕಾಯಕ್ಕಿಟ್ಟು ನಿಧಾನವಾಗಿ ನಾವೀಗ ತಿಂಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊಂಡ್ರೆ ಆಯಿತು. ತುಂಬ ಜೋರು ಉರಿ ಇಡಬೇಡಿ, ನಿಧಾನ ಉರಿ ಇಟ್ಟರೆ ಒಂದು 2-3 ನಿಮಿಷದಲ್ಲಿ ಕಾಯುತ್ತೆ. ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಯ್ತಾ ಇದೆ. ಜೋರು ಉರಿ ಇಟ್ಟರೆ ಒಂದೇ ಸಲ ಹೊಂಬಣ್ಣ ಬಂದುಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಿಧಾನವಾಗಿ ಉರಿ ಇಟ್ಕೊಂಡು ಈ ರೀತಿಯಾಗಿ ಕಾಸ್ಕೊಳ್ಳಿ. ನೋಡಿ ಇವಾಗ ನಾನು ಒಂದು ಸಲದ್ದು ಆಗಿದೆ, ತೆಕ್ಕೊಂಬಿಡ್ತೀನಿ. ನಂತರ ಉಳಿದಂತಹ ಈ ತಿಂಡಿ ಇದೆಯಲ್ಲ, ಇದನ್ನು ಕೂಡ ಅದೇ ರೀತಿ ಹಾಕ್ಬಿಟ್ಟು ಕಾಯಿಸ್ಕೊಂಬಿಡ್ತೀನಿ. ಹೊಂಬಣ್ಣ ಬರೋ ತನಕ ಕಾಯಿಸ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಒಂದು 10 ನಿಮಿಷದಲ್ಲಿ ಮಾಡ್ಬೋದಾದಂಥ ಗೋಧಿ ಹಿಟ್ಟು ಕಡಲೆ ಹಿಟ್ಟೆಲ್ಲ ಬಳಸಿ ಮಾಡುವಂಥ ತಿಂಡಿ ರೆಡಿ ಆಯಿತು. ನೀವು ಅತ್ಲ ಕಾಫಿ ಇಡೋ ಅಷ್ಟೊತ್ತಿಗೆ ಇತ್ಲಾಗೆ ಈ ತಿಂಡಿ ಕೂಡ ರೆಡಿ ಆಗುತ್ತೆ. ಮತ್ತು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಸ್ಕೂಲ್ ಬಿಟ್ಟು ಬಂದಾಗ ಈ ರೀತಿಯಾಗಿ ಎಲ್ಲ ತಿಂಡಿ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಹಾಗಾದರೆ ಇನ್ಯಾಕೆ ತಡ, ನಿಮ್ಮನೆಯಲ್ಲೂ ಮಾಡಿ ತಿನ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ ರೀ. ಎಲ್ಲರಿಗೂ ಶುಭವಾಗಲಿ.